ಯಾಕೆ ಇದನ್ನೆಲ್ಲ ಎತ್ತಿಡ್ತಿದೀಯ? ಲಕ್ಷ್ಮಿ, ಚಿಕ್ಕ ವಯಸ್ಸಿಂದ ನಿನಗೆ ಸಾಯಿನಾಥ ಅಂದರೆ ತುಂಬ ಇಷ್ಟ. ಅದರಲ್ಲೂ ಶಿರ್ಡಿಗೆ ಹೋಗಬೇಕು ಅನ್ನೋದು ನಿನ್ನ ತುಂಬ ವರ್ಷಗಳ ಆಸೆ. ನನ್ನ ಆಸೆ ಕೂಡ. ನೀನು ಅಲ್ಲಿಗೆ ಹೋಗೋದ್ರಿಂದ ನಿನ್ನ ಕ್ಯಾನ್ಸರ್ ವಾಸಿ ಆಗ್ಬೋದೇನೋ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದು ನಿನ್ನ ಭ್ರಮೆ ಅಷ್ಟೇ ಮೀರಾ. ಲಕ್ಷ್ಮಿ, ಪುಣ್ಯಕೋಟಿ ಕಥೆಯಲ್ಲಿ ಆ ಹಸು ವಾಪಸ್ ಬಂತು ಅಂತ ಆ ಹುಲಿ ಆ ಹಸುನ ಜೀವಂತವಾಗಿ ಬಿಟ್ಬಿಡ್ತು. ಅದೇ ರೀತಿ ನೀನು ಆ ಸಾಯಿನಾಥನ್ ಸನ್ನಿಧಿಗೆ ಹೋದ ತಕ್ಷಣ ನೀನನ್ನು ಕಾಪಾಡ್ಬಿಡ್ಬೋದಲ್ವಾ? ಮೀರಾ, ಅದೆಲ್ಲ ಸಾಧ್ಯ ಇಲ್ಲ ಬಿಡು. ಅದು ಸಾಧ್ಯ ಇಲ್ಲ ಅನ್ನೋದು ನನಗೂ ಗೊತ್ತು. ಏನೂ ಇಲ್ಲ. ರಾಘವ್ ಅಪಾಯಿಂಟ್ಮೆಂಟ್ ತಗೊಂಡಿರೋ ಡಾಕ್ಟ್ರು ತುಂಬಾ ಒಳ್ಳೆ ಡಾಕ್ಟರ್ ಅಂತೆ. ಎಷ್ಟೋ ಜನಗಳ ಕ್ಯಾನ್ಸರ್ನ ವಾಸಿ ಮಾಡಿದಾರಂತೆ. ಅಲ್ಲಿಗೆ ಹೋಗೋದ್ರ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಪ್ಲೀಸ್ ಮೀರಾ, ಇದ್ರ ಬಗ್ಗೆ ಇನ್ನೇನು ಮಾತಾಡ್ಬೇಡ. ದಯವಿಟ್ಟು ನನಗೆ ನೆಮ್ಮದಿಯಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡು. ಸರಿ ಲಕ್ಷ್ಮಿ, ಇನ್ನದ್ರ ಬಗ್ಗೆ ಮಾತಾಡಿ ನಿನ್ ಮನ್ಸಿಗೆ ನೋವು ಮಾಡಲ್ಲ. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಮಾತ್ರೆ ದುಡ್ಡು ಎಲ್ಲ ಇಟ್ಟಿದ್ದೀನಿ. ಹುಷಾರ ತಗೊಂಡೋಗು, ಆಯ್ತಾ? ಅದೆಲ್ಲ ಯಾಕೆ ಮೀರಾ? ಅವಶ್ಯಕತೆ ಬರುತ್ತೆ ಲಕ್ಷ್ಮಿ, ಇಟ್ಕೋ. ಒಂದೆರಡು ಟ್ಯಾಬ್ಲೆಟ್ಸ್ ಖಾಲಿ ಆಗಿದೆ, ತಗೊಂಡ್ ಬರ್ತೀನಿ. ಸಾಯ್ತಾ ಇರೋ ನನ್ನನ್ನೇ ಇಷ್ಟು ಕಾಳಜಿಯಿಂದ ನೋಡ್ಕೋತಾ ಇದ್ದಾಳೆ ಅಂದಮೇಲೆ ನಿಮ್ಮ ಅಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೋದು? ಸಾಯಿನಾಥ, ನಾನು ಸಾಯ್ತೀನಿ ಅನ್ನೋ ಭಯ ನನಗಿಲ್ಲ. ಯಾಕಂದರೆ ಈಗ ನನ್ನ ಸಂಸಾರನ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ನಿಮ್ಮ ಆಶೀರ್ವಾದ. ಆ ದೇವ್ರ ಆಶೀರ್ವಾದ ನಿಮ್ಮ ಮೇಲೆ ಇದೆಯೋ ಇಲ್ಲೋ ಗೊತ್ತಿಲ್ಲ.